ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಯಾಕೆ ಡಲ್ ಆಗಿದ್ದೀರಾ? ಏನಿಲ್ಲ, ನೀವೇನಾರು ಇಷ್ಟೊತ್ತಲ್ಲಿ ನಿಮ್ಗೆ ಊಟ ಕೊಡೋಣ ಅಂತ ಬಂದ್ವಿ, ತಗೊಳ್ಳಿ. ದೀಪ ಅವ್ರು ಕೊಟ್ಟು ಕಳ್ಸಿದ್ರ? ಅದೇನಿಲ್ಲ, ನಾನೇ ನಮ್ಮ ಮನೆಯಿಂದ ಮಾಡಿಸ್ಕೊ ಬಂದೆ ನಿಮ್ಗೋಸ್ಕರ ಅಂತ. ಹೌದಾ? ಹಾ. ಯಾಕೆ ಬಾವಾ, ಏನಾಯ್ತು? ತಿನ್ನಿ. ನಂಗೆ ತುಂಬಾ ಬೇಕಾದವರು ಏನೋ ನೋವಲ್ಲಿದ್ದಾರೆ ಅಂತ ಅನಿಸ್ತದೆ. ಊಟ ಮಾಡಕ್ ಸಂಕಟ ಆಗ್ತದೆ. ಸೇರ್ತಿಲ್ಲ, ಬೇಡ. ಯಾಕೆ ಬಾಬಾ ಈಗ ಮಾಡ್ತಾ ಇದೀರಾ? ನಂಗಂತೂ ತಿನ್ನೋ ಮನ್ಸಿಲ್ಲ. ನಾಯಿಗಳು, ಹಕ್ಕಿಗಳು, ಯಾವ್ದಾದ್ರು ಪ್ರಾಣಿಗಳಾದ್ರೂ ತಿನ್ಕೊಳ್ಳಿ. ಇರೋ ತೊಳ್ಕೊಡ್ತೀನಿ. ಬೇಡ ಬಾ, ನಾನೇ ತೊಳ್ಕೊತೀನಿ, ಕೊಡಿ. ಯಾಕೋ ದೀಪ ಅವ್ರು ನೆನಪಾಗ್ತಿದ್ದಾರೆ. ಪಾಪ ಅವ್ರು ಊಟ ಮಾಡಿರ್ತಾರೋ ಇಲ್ವೋ. ದೀಪ ಅವ್ರ ಫೋನ್ ರಿಂಗ್ ಟೋನ್ ಅಲ್ವಾ ಇದು? ಹಲೋ ದೀಪಾ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಕ್ಕ. ನೀನ್ ಊರಿಗೆ ಹೋದಾಗಿಂದ ಒಂದೇ ಒಂದು ಫೋನ್ ಕೂಡ ಮಾಡ್ಲಿಲ್ವಲ್ಲ, ಅದಕ್ಕೆ ನಾನೇ ಮಾಡಿದೆ. ಎಲ್ರು ಚೆನ್ನಾಗಿದ್ದಾರಾ? ನೀನ್ ಹೇಗಿದ್ಯಾ? ಹ್ಞೂ ಅಕ್ಕ, ನೀವು? ನಂದೇ ಮಾಮೂಲಿ. ಎಲ್ಲ ಮನೇಲೇ ಇದ್ದಾರಾ? ನೀನ್ ಎಲ್ಲಿದ್ಯಾ? ಹ್ಞೂ ಅಕ್ಕ, ನಾನು ಮನೇಲಿದ್ದೀನಿ. ಹೌದಾ? ಮತ್ಯಾಕೆ ಈ ಥರ ಇಷ್ಟೊಂದು ನಿಧಾನಕ್ಕೆ ಮಾತಾಡ್ತಿದ್ಯಾ? ಅದಾ, ಎಲ್ಲರೂ ಮಲಗಿದಾರಲ್ವಾ, ಅದಕ್ಕೆ. ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದು ನಿನಗೆ ತೊಂದರೆ ಆಯಿತು ಅನ್ಸುತ್ತೆ. ಸಾರಿ. ಹಾಗೇನಿಲ್ಲ, ಹೇಳಿ. ಸರಿ, ನೀನು ಫ್ರೀ ಆದಾಗ ಫೋನ್ ಮಾಡ್ತೀನಿ. ಇವಾಗ ನೀನು ಮಲ್ಕೋ. ಸರಿ. ಚಿರು ದೀಪ ನೀನು ಮೀಟ್ ಮಾಡಿಲ್ಲ ಅಂತ ಅನ್ಸುತ್ತೆ. ಮೀಟ್ ಮಾಡಿದಿದ್ರೆ ದೀಪ ಚಿರು ಬಗ್ಗೆ ಹೇಳಿರೋಳು. ಅಕ್ಕಂಗೆ ಇಲ್ಲಿ ನಡೀತಿರೋದನ್ನ ಈಗಲೇ ಹೇಳ್ಬೇಡ. ಸುಮ್ಮನೆ ಹಸ್ಬೆಂಡ್ ಪರಿಸ್ಥಿತಿ ನೋಡಿ ಸುಮ್ಮನೆ ತಲೆ ಕೆಡಿಸ್ಕೋತಾರೆ. ಆದಷ್ಟು ಬೇಗ ಹಸ್ಬೆಂಡ್ನ ಇಲ್ಲಿಂದ ಮನೆಗೆ ಹೋಗೋ ಥರ ಮಾಡಬೇಕು.
ಇದನ್ನ ಯಾರು ಹೊತ್ಸಿದ್ರು? ರಾತ್ರಿ ಏನು ಹೊತ್ಕೊಳ್ದೆ ಮಲಗಿದೆ ತಾನೆ. ಟೈಮಲ್ಲಿ ತುಂಬಾ ಚಳಿ ಆದಂಗಾಯ್ತು. ಆಮೇಲೆ ಯಾರೋ ಬಂದು ಇದನ್ನು ಹೊದಿಸ್ದಂಗಾಯ್ತು. ಮೋಸ್ಟ್ಲಿ ದೀಪ ಅವರ ಇದನ್ನ ಹೊತ್ತಿರ್ಬೇಕು. ಖಂಡಿತ ಇದನ್ನ ದೀಪ ಅವರೇ ಹೊತ್ತಿರೋದು. ಅಂದ್ರೆ ಇಷ್ಟ ದಿನ ನನ್ಗೆ ಅವ್ರ ನನ್ನ ಸುತ್ತಮುತ್ತ ಇದಾರೆ ಅಂತ ಫೀಲ್ ಆದಾಗ್ಲೆಲ್ಲ ಅವ್ರ ಕದ್ದು ಮುಚ್ಚಿ ಬರ್ತಿದ್ರು ಅಂತ ಆಯ್ತು. ಮತ್ತ್ಯಾಕೆ ನಾನು ನೋಡಲ್ಲ, ಮಾತಾಡ್ಸಲ್ಲ? ನೋಡೋಣ, ಮೊದಲು ನರಸಿಂಹ ಕೊಟ್ಟಿರೋ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಪ್ಪ ಅಂತ ಹೇಳ್ಬಿಟ್ಟು ಹೋಗಿ ದೀಪ ಅವ್ರನ್ನ ಮೀಟ್ ಮಾಡ್ಬೇಕು. ಆ ಟೈಮ್ ಆದಷ್ಟು ಬೇಗ ಬರ್ಲಿ ಅನ್ನೋದೇ ನನ್ನ ಆಸೆ. ಮೊದ್ಲು ಇವತ್ತು ಮಾಡ್ಬೇಕಿರೋ ಕೆಲಸ ಮುಗಿಸೋಣ. ನಿನ್ನ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಚೀರು. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಹಾಗೆ ನಿನಗೆ ನನ್ನಿಂದ ಏನೇ ಸಹಾಯ ಬೇಕಂದ್ರೂ ಕೇಳಿ, ನಾನು ಮಾಡ್ತೀನಿ. ಥ್ಯಾಂಕ್ಸ್ ಅಜ್ಜಿ. ನನ್ನ ತಮ್ಮ ಕೆಟ್ಟವನಲ್ಲ, ತುಂಬ ಒಳ್ಳೆಯವನು. ನಿನ್ನ ವಿಷಯದಲ್ಲಿ ಅವನಿಗೇನು ತಪ್ಪಿಲ್ಲ ಅಂತ ಹೇಗಾದರೂ ಮಾಡಿ ದೀಪಂಗೆ ಅರ್ಥ ಮಾಡ್ಸೋಣ ಅಂದರೆ ಚಿರು ದೀಪಂಗೇನು ಹೇಳಬೇಡ ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾನೆ. ಹಾಗಂತ ನಾನು ಸುಮ್ಮನೆ ಕೈ ಕಟ್ಕೊಂಡು ಕೂರೋದಕ್ಕಾಗಲ್ಲ. ಏನು ಮಾಡಲಿ? ಏನು ಯೋಚನೆ ಮಾಡ್ತಿದ್ದೆ ಅಜ್ಜ? ಏನಿಲ್ಲ. ಒಂದು 5 ನಿಮಿಷ ಇವರಿಬ್ರು ಸೇರ್ಕೊಂಡು ಅಡುಗೆ ಮಾಡೋಣ. ಅದಕ್ಕೆ ಮುಂಚೆ ದಿಶಾ ಅವ್ರಿಗೊಂದು ಇಂಪಾರ್ಟೆಂಟ್ ಮೆಸೇಜ್ ಹಾಕ್ಬೇಕು. ದಿಶಾಂಗ? ಗಾಬರಿ ಆಗ್ಬೇಡ ನೀನು. ದೀಪ ಅವ್ರಿಗೋಸ್ಕರ ಹಾಕ್ತಿರೋ ಮೆಸೇಜ್ ಇದು. ಈ ಫೋನ್ ಯಾರಿಲ್ಲಿಟ್ರು? ಬೇಡಪ್ಪ, ಸವಾಸನೆ ಬೇಡ. ನನ್ನ ದಿಶಾ ಆಗಿರುತ್ತೆ ತಾನೆ ಇದೆಲ್ಲ ಆಗಿದ್ದು. ಬೇಡ.